ಶಾಸಕ ಜನಾರ್ದನ ರೆಡ್ಡಿ ಫುಲ್ ರಾಂಗ್ ಆಗಿದ್ರು. ಸಿಎಂ ಕಾರ್ ಬರ್ತಾ ಇದ್ರು, ರೆಡ್ಡಿ ಡೋಂಟ್ ಕೇರ್. ಗಂಗಾವತಿಯಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ಸಿಎಂ ಮೇಲೆ ಶಾಸಕ ಜನಾರ್ದನ ರೆಡ್ಡಿ ಫುಲ್ ರಾಂಗ್ ಆದಂತಹ ಘಟನೆ ನಡೆದಿದ್ದು, ಸಿಎಂ ಕಾರು ಬರ್ತಾ ಇದೆ ಅಂತ ಗೊತ್ತಿದ್ರು ರೆಡ್ಡಿ ಅಲ್ಲಿ ಯಾವುದೇ ರೀತಿಯಲ್ಲೂ ಟೆನ್ಷನ್ ತಗೊಳ್ಳಿಲ್ಲ, ಡೋಂಟ್ ಕೇರ್ ಮಾಡಿದ್ದಾರೆ. ಗಂಗಾವತಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದು ರೆಡ್ಡಿ. ಕೊಪ್ಪಳದಿಂದ ಬೆಂಗಳೂರಿಗೆ ಸಿಎಂ ವಾಪಸ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಗಂಗಾವತಿಯಲ್ಲಿ ಝೀರೋ ಟ್ರಾಫಿಕ್ ಅನ್ನ ಒದಗಿಸಲಾಗಿತ್ತು. ಝೀರೋ ಟ್ರಾಫಿಕ್ ಅಲ್ಲಿ ಬರ್ತಾ ಇದ್ದಂತಹ ಸಿಎಂ ಎದುರಿಗೆ ಬರ್ತಾ ಇತ್ತು ಶಾಸಕ ಜನಾರ್ದನ ರೆಡ್ಡಿ ಕಾರು. ಅಲ್ಲಿ ಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ರು ಪೊಲೀಸರು. ಆದರೆ 20 ನಿಮಿಷ ಕಾರನ್ನ ತಡೆದು ಪೊಲೀಸರು ನಿಲ್ಲಿಸಿದ್ದರಿಂದ ಕೋಪಗೊಂಡಂತಹ ಜನಾರ್ದನ ರೆಡ್ಡಿ ಸಿಎಂ ಪಾಸ್ ಆಗೋದು ತಡವಾಗಿದ್ದಕ್ಕೆ ಗರಂ ಆಗಿದ್ರು. ಕಾರನ್ನ ಡಿವೈಡರ್ ಮೇಲೆನೆ ಹತ್ತಿಸಿ ಹೋಗಿದ್ದಾರೆ ಜನಾರ್ದನ ರೆಡ್ಡಿ. ಸಿಎಂ ಎದುರಿಗೆ ಬಂದ ರೆಡ್ಡಿ ಕಾರನ್ನ ನೋಡಿ ಅಲ್ಲಿ ಖಾಕಿನೂ ಶಾಕ್ ಆಗಿದೆ. ತಮ್ಮ ವಾಹನಗಳನ್ನೇ ನಿಲ್ಲಿಸಿದ್ರು ಸಿಎಂ ಬೆಂಗಾವಲು ಪಡೆ. ರೆಡ್ಡಿ ಹೋದ ಬಳಿಕ ಸಿಎಂ ಅನ್ನ ಕರ್ಕೊಂಡು ಹೋಯಿತು ಬೆಂಗಾವಲು ಪಡೆ. ಝೀರೋ ಟ್ರಾಫಿಕ್ ಮೂಲಕ ಸಾರ್ವಜನಿಕರಿಗೆ ಸಿಎಂ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 20 ನಿಮಿಷ ಕಾದ್ರು ಅಲ್ಲಿ ಸಿಎಂ ಬರ್ತಾರೆ, ಟ್ರಾಫಿಕ್ ಅಂದ್ರೆ ಝೀರೋ ಟ್ರಾಫಿಕ್ ಅನ್ನ ಮಾಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕಾದು ಕಾದು ಸುಸ್ತಾದ ಶಾಸಕ ಅಲ್ಲಿ ರೂಲ್ಸ್ ಅನ್ನೇ ಬ್ರೇಕ್ ಮಾಡಿ ಕೊನೆಗೆ ಡಿವೈಡರ್ ಮೇಲೆನೆ ಕಾರನ್ನ ಹತ್ತಿಸಿ ಸಿಎಂ ಕಾರು ಬರುವಂತಹ ಸಂದರ್ಭದಲ್ಲೇ ಅವರ ಎದುರಿಗೆ ಬಂದಂತಹ ಗಾಲಿ ಜನಾರ್ದನ ರೆಡ್ಡಿ ಕಾರನ್ನ ನೋಡಿದಂತಹ ಬೆಂಗಾವಲು ಪಡೆಯೇ ಅಲ್ಲಿ ಶಾಕಿಗೆ ಒಳಗಾಗುತ್ತೆ. ಆ ನಂತರ ಅಲ್ಲಿ ಸಿಎಂ ಬೆಂಗಾವಲು ಪಡೆನೆ ಕಾರನ್ನ ನಿಲ್ಲಿಸಿ ಆಮೇಲೆ ಇವರ ಕಾರು ಹೋದ ಬಳಿಕ ಹೋದಂತಹ ಘಟನೆ ಕೂಡ ನಡೆದಿದೆ. ಹಾಗಾದ್ರೆ ಅಲ್ಲಿ ಯಾರಿದ್ರು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಡ್ರೈವ್ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಶಾಸಕ ಜನಾರ್ದನ ರೆಡ್ಡಿ. ಡಿವೈಡರ್ ಮೇಲೆ ಹತ್ತಿಸಿ ಕಾರನ್ನ ತಾನೇ ಡ್ರೈವ್ ಮಾಡ್ಕೊಂಡು ಹೋಗಿ ಸಿಎಂ ಬರೋದು ಲೇಟ್ ಆಯ್ತು ಅಂತ ಹೇಳಿ ಅಲ್ಲಿ ತಾನೇ ಅದರಲ್ಲೂ ಕೂಡ ಏಕಮುಖ ಸಂಚಾರ ಆ ಒಂದು ರೋಡ್ ಇದ್ದಿದ್ದು ನೋಡಿ. ನಿಮ್ಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀವಲ್ಲ, ರೆಡ್ಡಿನೇ ಕಾರನ್ನ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಡಿವೈಡರ್ ಮೇಲೆ ಹತ್ತಿಸಿ ದಾರಿ ಏಕಮುಖ ಸಂಚಾರ ಇರುವಂತಹ ಈ ಒಂದು ರೋಡಲ್ಲೇ ಅವರು ಹೋಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ರೂಲ್ಸ್ ಇದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೇರ್ ಮಾಡಿದೆ. ಅನಂತರ ಅವರ ಕಾರ್ಗಳು ಕೂಡ ಹೋಗಿದ್ದನ್ನ ಕೂಡ ನೀವು ಗಮನಿಸಬಹುದು. ಅವರ ಕಾರ್ ಮಾತ್ರ ಅಲ್ಲ, ಅವರ ಒಂದಷ್ಟು ಅವ್ರ ಜೊತೆ ಇದ್ದಂತಹ ಇನ್ನೊಂದಷ್ಟು ಕಾರುಗಳು ಕೂಡ ಅದರ ಹಿಂದೆಯೇ ಅಲ್ಲಿ ಪಾಸ್ ಆಗಿದೆ. अरे ये गाड़ी आयो यो शिपा गाड़ी यो बाप जड़ा ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಅಂದ್ರೆ ಈಗ ಒಂದ್ ಕಡೆ ಸಿಎಂ ಬರುವಂತಹ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಅನ್ನ ಮಾಡಲಾಗತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಈಗ ರೆಡ್ಡಿ ಈ ರೀತಿಯಾಗಿ ಇಲ್ಲಿ ವರ್ತನೆ ಮಾಡಿದ್ರು, ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದು, ಏನ್ ಹೇಳಿದ್ರು? ಆನಂತರ ಬೆಂಗಾವಲು ಪಡೆ ಆನಂತರ ಏನ್ ಮಾಡ್ತು, ಹೇಗೆ? ನಂತರ ನಿನ್ನೆ ಏನು ರಾಯಚೂರು ಜಿಲ್ಲೆಯಲ್ಲಿ ಇರುವಂತ ಸಿಎಂ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಬೆಂಗಳೂರು ಹೋಗ್ತಾ ಇದ್ರು. ಬೆಂಗಳೂರನ್ನ ಗಂಗಾವತಿ ಮಾರ್ಗವಾಗಿ ಹೋಗುವಾಗ ಈ ಅವರು ಮಧ್ಯದಲ್ಲಿ ಬಂದಿರುವಂತ ಏನು ಗಂಗಾವತಿಯಲ್ಲಿ ಸುಮಾರು ಒಂದು 20 ನಿಮಿಷಕ್ಕೂ ಹೆಚ್ಚು ಕಾಲ ಝೀರೋ ಟ್ರಾಫಿಕ್ ಅನ್ನು ಮಾಡ್ತಿದ್ರು. ಝೀರೋ ಟ್ರಾಫಿಕ್ ನಲ್ಲಿ ಬಂದಿರುವಂತ ಜನಾರ್ದನ ರೆಡ್ಡಿ ಅವರು ಅಲ್ಲಿ ಸುಮಾರು ಏನು ಒಡ್ರೆಟ್ಟಿಯಿಂದ ಸದಸ್ಯತ್ವ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಗಂಗಾವತಿ ಬಂದಿದ್ರು. ಅಂತ ಸಂದರ್ಭದಲ್ಲಿ ಇಲ್ಲಿ ವಾಹನಗಳನ್ನ ಸುಮಾರು 20 ನಿಮಿಷ ತಡೆದಿದ್ದರಿಂದ ಸುಮಾರು ಮುಂದೆ ಗರಂ ಆಗಿ ತಾವು ವಾಹನವನ್ನ ಚಲಿಸಿಕೊಂಡು ಅಲ್ಲಿ ಮುಂದೆ ನಾವು ಏನು ಒಂದ್ ಕಡೆಯಿಂದ ಡಿವೈಡರ್ ಹಚ್ಚಿಕೊಂಡು ಒನ್ ವೇಲಿ ಇದ್ದಿರುತ್ತೇವೆ. ಆದ್ರೆ ಆ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಒಂದು 15-20 ಸೆಕೆಂಡ್ನಲ್ಲಿ ಸಿಎಂ ಬಂದ್ರು. ಆದ್ರೆ ಬೆಂಗಾವಲು ಪಡೆಯವರು ಸ್ವಲ್ಪ ಸಮಯನ ಸಿಎಂ ಕಾರನ್ನೇ ಸ್ಲೋ ಮಾಡಿಕೊಂಡು ನಂತರ ಹೋದಾಗ ಇತ್ತು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕಾರಣ ಇಲ್ಲಿ ಭದ್ರತೆ ವ್ಯವಸ್ಥೆ ಏನಿರೋದಕ್ಕ ಸುಮಾರು 20 ನಿಮಿಷ 30 ನಿಮಿಷವರೆಗೂ ರಸ್ತೆಯನ್ನ ಬಂದ್ ಮಾಡೋದು ಸರಿಯಲ್ಲ. ಈ ರೀತಿ ಸರಿ ಮಾಡೋದ್ರಿಂದ ಏನು ಸಾರ್ವಜನಿಕರು ತೊಂದರೆ ಆಗ್ತದೆ ಮತ್ತು ಝೀರೋ ಟ್ರಾಫಿಕ್ ಅನ್ನು ಮಾಡುವಂತದನ್ನ
ಸಮಯವನ್ನು ಸಹ ಹೆಚ್ಚು ಕಡಿಮೆ ಮಾಡಬೇಕು. ಮತ್ತೆ ಈ ರೀತಿ ತೊಂದರೆ ಮಾಡೋದು ಸರಿಯಲ್ಲ ಅನ್ನೋದು ಜನದ ವಾದ. ಆದ್ರೆ ಜೀರೋ ಟ್ರಾಫಿಕ್ ಮಾಡಿದ್ರು ಮತ್ತು ಸಿಎಂ ಭದ್ರತೆಗೆ ಇರುವಂತಹ ಇದಕ್ಕಾಗಿ ಇದು ಸಹಜವಾಗಿರುವಂತದ್ದು ಅನ್ನೋದು ಒಂದು ಕಡೆ ವಾದ ಆಗಿದೆ. ಇದು ಏನು ನಿನ್ನೆ ನಡೆದಿರುವಂತಹ ಘಟನೆಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ಶರಣಪ್ಪ ಬಚ್ಚಲಾಪುರ ಡೀಟೇಲ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಈಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಶೈಲಜಾ ಹಿರೇಮಠ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿನ್ನೆ ಜನಾರ್ದನ ರೆಡ್ಡಿ ಅವರು ಹೋದಂತಹ ರೀತಿ, ಇನ್ನೊಂದ್ ಕಡೆ ಝೀರೋ ಟ್ರಾಫಿಕ್ ಇದ್ರೂ ಕೂಡ ಅವರು ಅಲ್ಲಿ ಅಂದ್ರೆ 20 ನಿಮಿಷ ಸಿಎಂ ಅಲ್ಲಿ ಕಾಯಿಸಿದ್ರು, ಲೇಟ್ ಮಾಡಿದ್ರು ಅಂತ ಹೇಳಿ ಒನ್ ವೇಲ್ ಹೋಗಿರೋದು, ಡಿವೈಡರ್ ಮೇಲೆ ಹತ್ಸ್ಕೊಂಡು ಹೋಗಿರೋದು, ಏನ್ ಹೇಳೋದಕ್ಕೆ ಬಯಸ್ತೀರಿ ಮೇಡಮ್? ಇವರೆಲ್ಲ ಶಾಸಕರಾಗಿ ಆಯ್ಕೆಯಾಗಿ ನಮಗೆಲ್ಲ ಕಾನೂನುಗಳನ್ನ ರಚನೆ ಮಾಡಿ ತಿಳಿಸ್ಕೊಡುವಂತವ್ರೆ ಈ ತರ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇರೋದು ನೋಡಿದ್ರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿಲ್ಲ, ತಮ್ಮ ರೌಡಿಸಂನ ಈ ರೀತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ನಾನಂತೂ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ ಸಿಎಂ ಅದು ಯಾವುದೇ ಪಕ್ಷದ ಸಿಎಂ ಆಗಿರ್ಲಿ ಅವ್ರದೇ ಆದಂತಹ ಒಂದು ನಿಯಮಗಳಿರುತ್ತೆ, ಭದ್ರತೆ ಇರುತ್ತೆ. ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕಾಗಿರೋದು ಪ್ರಜಾಪ್ರಭುತ್ವದ ಒಂದು ಭಾಗ. ಇವರೆಲ್ಲ ಸಂವಿಧಾನಿ ವಿರೋಧಿ ನೀತಿಗಳನ್ನ ಈ ರೀತಿ ತೋರಿಸೋದ್ರ ಮೂಲಕ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ ಅಥವಾ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅಥವಾ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ. ಅದೇ ಬಿಜೆಪಿ ಸರ್ಕಾರ ಆಗಿದ್ರೆ ಅಥವಾ ಈ ತರ ಬೇರೆಯವರು ನಡ್ಕೊಂಡಿದ್ರೆ ಇದನ್ನ ದೊಡ್ಡದಾಗಿ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಈ ರೀತಿ ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಮೇಲಿನ ದ್ವೇಷವನ್ನ ಅಥವಾ ತಮ್ಮದೇ ಆದ ಒಂದು ವೈಯಕ್ತಿಕ ಅವರು ಯಾವಾಗ್ಲೂ ತಮ್ಮ ಮನಸ್ಥಿತಿಯನ್ನ ತಮ್ಮ ಕಾರ್ಯದಲ್ಲಿ ತಮ್ಮ ಕಾರ್ಯವೈಖರಿಯಲ್ಲಿ ತೋರಿಸ್ತಿದ್ದಾರೆ. ನಿಮಗೆ ಗೊತ್ತಿದೆ ಅವರು ಗಂಗಾವತಿಯಲ್ಲಿ, ನಾನು ಗಂಗಾವತಿಯೊಳಗೆ ಆಗಿರೋದ್ರಿಂದ ಅವ್ರು ಹೊರಟ್ರೆ ಅವರಿಂದ ಬಾಡಿ ಗಾರ್ಡ್ಸ್ ಒಂದು 4-5 ಕಾರ್ಗಳು ಹೋಗ್ತಾ ಇರುತ್ತೆ. ಅವಾಗ ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ವಾ? ಇವ್ರಿಗೆ ಅವಾಗ ಅರಿವು ಆಗೋದಿಲ್ವಾ? ಒಂದು ರಾಜ್ಯದ ಮುಖ್ಯಮಂತ್ರಿ ಅಂದಾಗ ಅವ್ರದೇ ಆದ ಒಂದು ನಿಯಮಗಳಿರುತ್ತೆ, ಭದ್ರತೆ ಇರುತ್ತೆ, ಪೊಲೀಸ್ ವ್ಯವಸ್ಥೆಗೆ ನಾವು ಸಹಕರಿಸ್ಬೇಕಾಗುತ್ತೆ. ಕಾನೂನನ್ನ ಪರಿಪಾಲನೆ ಮಾಡುವಂತ ಇಂಥವರೇ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಹೊರಟ್ಬಿಟ್ರೆ ಇಂಥವ್ರನ್ನ ನಾವು ಆಯ್ಕೆ ಮಾಡಿರುವಂತಹ ಜನಗಳು ಇವ್ರನ್ನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಯಾಕಂತಂದ್ರೆ ಅವರು ಗಂಗಾವತಿಯಲ್ಲಿ ಡೇ 1 ಇಂದನೂ ಕೂಡ ಇದೇ ರೀತಿಯ ಒಂದು ತಮ್ಮ ರಾಜಕೀಯ ಪ್ರವೃತ್ತಿಯನ್ನ ಎಲ್ಲಾ ಹಂತದಲ್ಲಿ ತೋರಿಸ್ತಾ ಬಂದಿದ್ದಾರೆ. ಇದು ಅದಕ್ಕೆ ಮತ್ತೊಂದು ಉದಾಹರಣೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಶೈಲಜಾ ಹಿರೇಮಠ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ದೃಶ್ಯಗಳಲ್ಲಿ ನಿಮ್ಗೆ ನಾವು ತೋರಿಸ್ತಾ ಇದ್ವಿ, ಒಂದ್ ಕಡೆ ಸಿಎಂ ಕಾರು ಬರ್ತಾ ಇರುವಂತಹ ದೃಶ್ಯ, ಮತ್ತೊಂದ್ ಕಡೆ ಡಿವೈಡರ್ ಅನ್ನ ದಾಟಿ ಹೋಗಿರುವಂತಹ ಖುದ್ದು ತಾನೇ ಡ್ರೈವ್ ಮಾಡಿ ಕಾರನ್ನ ಚಲಾಯಿಸಿಕೊಂಡು ಡಿವೈಡರ್ ಅನ್ನ ದಾಟಿಸಿಕೊಂಡು ಹೋಗಿರುವಂತಹ ಜನಾರ್ದನ ರೆಡ್ಡಿ ಅವರ ವಾಹನ ಚಾಲನೆ ಹಾಗೂ ಕಾರಿನ ದೃಶ್ಯ.